ಇನ್ನು ಪ್ರತಿ ತಿಂಗಳು ಮನೆ ಯಜಮಾನಿ ಅಕೌಂಟ್ಗೆ 2,000 ರೂಪಾಯಿ ಟಕಾಟಕ್ ಅಂತ ಬಂದ್ಬಿಡುತ್ತೆ ಅಂತ ಭರವಸೆ ಕೊಟ್ಟಿದ್ರು ಇದೇ ಕಾಂಗ್ರೆಸ್ ನಾಯಕರು. ಆದ್ರೀಗ 3-4 ತಿಂಗಳು ಕಳೆದರೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಈ ಬಗ್ಗೆ ಕೇಳಿದ್ರೆ ಅದೇ ನಾಯಕರುಗಳು, ಅದರಲ್ಲೂ ಪ್ರಮುಖವಾಗಿ ಸಚಿವ KJ ಜಾರ್ಜ್, ಇದೇನ್ ತಿಂಗಳು ಸಂಬಳನ 1ನೇ ತಾರೀಕು 5ನೇ ತಾರೀಕು ಬರೋದಕ್ಕೆ ಅಲ್ವಲ್ಲ ಅಂತ ಬೇಜವಾಬ್ದಾರಿತನದ ಉತ್ತರ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ನೋಡಿ ನಾವು ವೋಟ್ ಹಾಕಿದ್ವಿ. ಈಗ ಬಡ ಜನರಿಗೆ ನೋಡ್ಲಿಲ್ಲ ಅಂದ್ರೆ ನೀವ್ ಯಾವ ಸರ್ಕಾರ ರೀ? ಗೃಹಲಕ್ಷ್ಮಿ ಹಣವೂ ಇಲ್ಲ, ಅನ್ನಭಾಗ್ಯ ದುಡ್ಡು ಬಂದಿಲ್ಲ. 6 ತಿಂಗಳಿಂದ ರೇಷನ್ ಅಕ್ಕಿದ್ರ ಅಮೌಂಟ್ ಬಂದಿಲ್ಲ. ಇದೇನ್ ತಿಂಗಳು ಸಂಬಳ ಟೈಪ್ ಅಲ್ವಲ್ಲ ಎಂದ ಜಾರ್ಜ್. ಮಿನಿಸ್ಟ್ರಿ ಗೊತ್ತಿರ್ಬೇಕಂದಿದ್ಯಾ, ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು, ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ಶಾಬಾಸ್, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು ಆಕ್ರೋಶ ಹೊರ ಹಾಕ್ತಾ ಇದ್ರೆ ಸಚಿವರು ಮಾತ್ರ ಅದೇನ್ ಸಂಬಳ ಅಲ್ವಲ್ಲ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿ ಅಕೌಂಟ್ಗೆ 2,000 ರೂಪಾಯಿ ಹಣ ಹಾಕ್ತೀವಿ ಅಂತ ಚುನಾವಣೆ ವೇಳೆ ಅಬ್ಬರದ ಪ್ರಚಾರ ಮಾಡಿದ್ರು. ಆದ್ರೀಗ ತಿಂಗಳ ಸಂಬಳ ಅಲ್ವಲ್ಲ ಅಂತ ಸಚಿವರು ಬೇಜವಾಬ್ದಾರಿತನದ ಉತ್ತರ ಕೊಡ್ತಿದ್ದಾರೆ. ಹೌದು ಸ್ವಾಮಿ, ಅದು ತಿಂಗಳ ಬರೋ ಸಂಬಳ ಅಲ್ವೇ ಅಲ್ಲ. ಆದ್ರೆ ತಿಂಗಳು ಕೊಡ್ತೀವಿ ಅಂತ ಹೇಳೋ ಬದಲು 2-3 ತಿಂಗಳಿಗೊಮ್ಮೆ ನಮ್ಗಿಷ್ಟ ಬಂದಾಗ ಕೊಡ್ತೀವಿ ಅಂತ ಹೇಳಿದ್ದಿದ್ರೆ ಈ ಮಹಿಳೆಯರು ಯಾರು ಇವತ್ತು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ಹಣ ಬಂದಿಲ್ಲ ಅಂತ ಆಕ್ರೋಶ ಹೊರ ಹಾಕ್ತಿರ್ಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ವೋಟ್ ಹಾಕಿದ್ವಿ. 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಇದು ಕೇಳ್ರ ಬರ್ತಾವ ಅಂತ ಹೇಳ್ತಾ ಇದಾರ. ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ. ಇದೇ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ದು. ಇವಾಗ ಹಾಕಿಲ್ಲ ಆದ್ರೆ ನಾವು ಏನಂತ ಮಾಡ್ಬೇಕು ಹೇಳ್ರಿ. ಗೃಹಲಕ್ಷ್ಮಿದ ಅಮೌಂಟ್ ಇಷ್ಟು ದಿವಸ ಹಾಕ್ತಾ ಇದ್ರು, 3 ತಿಂಗಳಾಯ್ತು ಅಮೌಂಟ್ ಬಂದಿಲ್ಲ. 6 ತಿಂಗಳಿಂದ ರೇಷನ್ ಅಕ್ಕಿದ್ರ ಅಮೌಂಟ್ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡಿಂದ ಫ್ರಿಡ್ಜ್ ತೆಗೆದುಕೊಂಡ್ರು, ಬೈಕ್ ತೆಗೆದುಕೊಂಡ್ರು, ಹೋಳಿಗೆ ಊಟ ಹಾಕ್ಸಿದ್ರು ಅಂತ ಬೆನ್ ತಟ್ಕೊಳ್ತಾ ಇದ್ರಿ. ಆದ್ರೀಗ 3 ತಿಂಗಳಿಂದ ಸರಿಯಾಗಿ ಹಣ ಹಾಕದೆ ಸತಾಯಿಸ್ತಾ ಇದ್ದಾರೆ. ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ನಮಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿ, ಮೊದಲು ನಮ್ಮ ಖಾತೆಗೆ ಹಣ ಹಾಕಿ ಅಂತ ಆಗ್ರಹಿಸಿದ್ದಾರೆ. ಎಲೆಕ್ಷನ್ ಆಗತ್ ನಾವು ಒಂದು ಟೈಮ್ ಮಾತಾಡಿದ್ರಿ ಹಾಕ್ತೀನಂತ, ಈಗ ಹಾಕಲಾಗಿರಿ. ಈಗಂದ್ರೆ ನಮಗೆ ಅವ್ರ ಅಕ್ಕ ಬೇಕೇ ಬೇಕ್ರಿ. ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ದರು. ಈಗ 3 ತಿಂಗಳಾಯ್ತು ದುಡ್ಡು ಹಾಕಿಲ್ಲ, ರಾಸನೂ ಸರಿ ಕೊಡಂಗಿಲ್ಲ. ಈಗ ಬಡ ಜನರಿಗೆ ನೋಡ್ಲಿಲ್ಲ ಅಂದ್ರೆ ನೀವ್ ಯಾವ ಸರ್ಕಾರ ರೀ? ಕೇವಲ ಫಲಾನುಭವಿಗಳಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದ್ದೀರಾ ಅಂತ ವಿಪಕ್ಷಗಳು ಸರ್ಕಾರಕ್ಕೆ ಚಾಟಿ ಬೀಸಿವೆ. ಗ್ಯಾರಂಟಿ ಕೊಡೋಕ್ಕಾಗದೆ ತಿಣಕಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. 5 ತಿಂಗಳಿಂದ ಜನರಿಗೆ ದುಡ್ಡು ಹೋಗಿಲ್ಲ ಅನ್ನೋದು ಪಾಪ ಮುಖ್ಯಮಂತ್ರಿಗಳಿಗೇ ಗೊತ್ತಿಲ್ಲ. ಅಂದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ನಾನು ಒಂದು ವಾರದಿಂದ ಹೇಳ್ತಾ ಇದ್ದೇನೆ, ಈ ಸರ್ಕಾರದಲ್ಲಿ ಹಣ ಇಲ್ಲ. ಈಗಾಗಲೇ ಎಲ್ಲ ಕಡೆಯಿಂದಲೂ ಈ ದಿವಾಳಿ ಆಗಿದೆ ಈ ಸರ್ಕಾರ ಅನ್ನೋದು. ದಿವಾಳಿ ಹಬ್ಬ ಇನ್ನೂ 6 ತಿಂಗಳಿದೆ, ಮುಂದೆ 6-7 ತಿಂಗಳಿದೆ. ಈ ಸರ್ಕಾರ ಇವತ್ತೇ ದಿವಾಳಿ ಆಗಿಬಿಟ್ಟಿದೆ. ಯಾಕೆಂತ ಗೊತ್ತಿಲ್ಲ, ಇದು ಪರಿಶೀಲನೆ ಆಗಬೇಕು. ಬಿಜೆಪಿಗೆ ಕೌಂಟರ್ ಎಂಬಂತೆ ಉತ್ತರ ಕೊಟ್ಟಿರುವ ಸಿಎಂ ಶೀಘ್ರದಲ್ಲೇ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಅರ್ಥ ಆಯ್ತಾ? ಎಲ್ಲದೂ ಕೂಡ ಕೊಟ್ಟಿದ್ದೀವಿ. 2-3 ತಿಂಗಳು ರಿಲೀಸ್ ಆಗಬೇಕು. ಈ ತಿಂಗಳು ರಿಲೀಸ್ ಆಗ್ತದೆ. ತಿಂಗಳಿಗೆ 2,000 ಅಂತೇಳಿ 3-4 ತಿಂಗಳು ಸತಾಯಿಸೋದು ಎಷ್ಟು ಸರಿ ಅನ್ನೋದು ಮಹಿಳೆಯರ ಪ್ರಶ್ನೆ. ಮುಂದಿನ ತಿಂಗಳವರೆಗೂ ಕಾಯದೆ ಇದೇ ತಿಂಗಳೊಳಗಾಗಿ ಸರ್ಕಾರ ಹಣ ರಿಲೀಸ್ ಮಾಡಬೇಕು ಅನ್ನೋದು ಗೃಹಲಕ್ಷ್ಮಿಯರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.